ಅವರು ಬರೆದಿರುವಂಥ ಬಾಳೆಗೆ ಒಂದು ಕೊನೆ ಬಾಳೆಗೆ ಒಂದು ಕೊನೆ ಅಂತ ಬರೆದು ಲಾಸ್ಟಲ್ಲಿ ಈಗ ದ್ವಾಪರ ದಾಟಿ ಬರೋವರೆಗೂ ಮೊನ್ನೆ ದ್ವಾಪರ ದಾಟ್ಕೊಂಡು ಬಂದಿದ್ದಾರೆ. ಅಂದರೆ ಒಂದು ಲಾಂಗ್ ಡಿಕೆಡ್, ಅಷ್ಟು ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯವನ್ನು ಉಳಿಸ್ಕೊಂಡು ಹೋಗೋದು ತುಂಬ ಕಷ್ಟ. ನಾನು ಒಂದ್ಸರಿ ಕೇಳಿದ್ದೆ, ಗುರುಗಳೇ ಏನಿದು ಇಷ್ಟು ಚೆನ್ನಾಗಿ ಇದನ್ನು ಬರಿತೀರಲ್ವಾ ಅಂತ. ಆವಾಗ ಒಂದು ಮಾತು ಹೇಳಿದ್ರು ಅವರು, ಅಂದರೆ ಆ ವರ್ಷದಲ್ಲಿ ರಿಲೀಸ್ ಆಗೋ ಸಾಂಗ್ಗಳಲ್ಲಿ ನಾನು ಗಿರೀಶ್ ಅಂದರೆ ಒಂದಾದರೂ ನನ್ನ ಸಾಂಗ್ ಆ ಟಾಪ್ 10ನಲ್ಲಿ ನಾನು ಆ ಸಾಂಗ್ಗಳನ್ನ ಇಡಬೇಕು, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೊಳ್ಳೆ ಇದಂದರೆ ಸಾಹಿತ್ಯನ ಬರೀಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ರು ಅವ್ರು ನನಗೆ. ಹಾಗಾಗಿ ನನಗೆ ಗುರುಗಳು ಕಂಡ್ರೆ ಭಾಳ ಇಷ್ಟ. ಸೊ ಅವರಿಂದ ಈ ಸಾಂಗ್ ರಿಲೀಸ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಯಾಕೆಂದರೆ ಇದು ಕೂಡ ನಾವು ಸೋಲ್ ಆಫ್ ಭುವನಂ ಗಗನಂ ಅಂತ ಕೊಟ್ಟಿದ್ವಿ. ಆ್ಯಕ್ಚುಲ್ ಈ ಏನು ಸಾಂಗ್ ಕೇಳಿದ್ರಿ, ಈ ಸಾಂಗಿನ ತತ್ವಗಳೇ ನಮ್ಮ ಭುವನಂ ಗಗನಂ ಸಿನಿಮಾದಲ್ಲಿರೋದು. ಅದಕ್ಕೆ ಸೋಲ್ ಆಫ್ ಭುವನಂ ಗಗನಂ. ಅಂದರೆ ಗುರುಗಳು ಹೇಳಿದ್ರು, ಒಲವನ್ನು ಮೀರುವಂಥ ಚೆಲುವೆಲ್ಲೂ ಸಿಕ್ಕೋದೇ ಇಲ್ಲ, ಈ ಭುವನ ಆ ಗಗನ ಸೇರಿದರೆ ಮಳೆಗಾಲ, ಸೊ ಬೇಸರದ ಸುಡೋ ಬೇಸಿಗೆಯ ನೀಗುವುದು ಅನುಕೂಲ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ಅದ್ಭುತವಾಗಿ ಗೌಸ್ಪೀರ್ ಅವರು ಆ ಸಾಹಿತ್ಯವನ್ನು ಬರೆದ್ರು. ಅಲ್ಲಿಂದ ಮುಂದೆ ಬಂದು ನೋವು ನಲಿವಿಲ್ಲದ ಬಾಳು ಅಕ್ಷರವೇರಿದೆ ಸಾಲು ಅಂತ ಹೇಳ್ಬಿಟ್ಟು ಆ ಲೈನ್ಗಳು, ಆ ಪ್ಯಾರಾಗ್ ಬಂದರೆ ನಮ್ಮ ಅನಿಯವರು ಬರೆದಿದ್ರು. ಅದು ನನಗೆ ಏನಾಯಿತು ಅಂದರೆ, ಫಸ್ಟೇ ಅದು ಬರೆದಾಗ ಓಕೆ ಇದು ತುಂಬ ಚೆನ್ನಾಗಿದೆ, ಇದು ಒಂದು ಹತ್ರ ಬರುವಂಥ ಸಾಂಗ್ ಅಲ್ಲ, ಕಂಪ್ಲೀಟ್ಲಿ ಒಂದು ಸ್ಟ್ರೆಚ್ಚಲ್ಲಿ ಬಂದರೆ ಈಸ್ ಓಕೆ, ಒಬ್ಬರು ಬರಿಬೋದು. ಬಟ್ ಇದು ಸಾಂಗ್ ಬಂದು ಫುಲ್ಲು ಸಿನಿಮಾನ ಒಂದು ಪ್ರೆಸೆಂಟ್ ಮಾಡೋದ್ರಿಂದ ಓಕೆ ಗೌಸ್ಪೀರ್ ಆ್ಯಂಡ್ ಅನಿರುದ್ಧ್, ಓಕೆ ಅನಿರುದ್ಧ್ ನೀವು ಬರೆಯೋದನ್ನು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೌಸ್ಪೀರ್ ಅವ್ರಿಗೆ ಹೇಳಿದಾಗ ಓಕೆ ಅವರು ಇರಲಿ ಅದನ್ನ ಇಟ್ಕೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅವ್ರು ಮುಂದುವರಿಸಿದ್ರು. ಸೊ ಹಂಗಾಗಿ ಇದೊಂದು ಸಾಂಗ್ ಜಾವೇದ್ ಅಲಿ ಸರ್ ಹಾಡಿದ್ದಾರೆ. ಸೊ ನಮ್ಮ ವಿಜಯ್ ಗುಮಿನೇನಿ ಮ್ಯೂಸಿಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಈ ಸಾಂಗ್ ಎಷ್ಟು ಚೆನ್ನಾಗಿದೆಯೋ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ನಿಮಗೆ ಫೆಬ್ರವರಿ 14ರಂದು ರಿಲೀಸ್ ಆಗುತ್ತೆ. ದಯವಿಟ್ಟು ನಾವು ಕೇಳೋದೊಂದೇ, ಇನ್ನೂ ಟ್ರೈಲರ್ ಒಂದು ರಿಲೀಸ್ ಮಾಡೋದಿದೆ. ಸೊ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಸೊ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ, ಅಂದರೆ ನಾವೀಗ ಬೇರೆ ಭಾಷೆಗಳು ಸಿನಿಮಾಗಳು ಬಂದಾಗ ನಾವು ಆ ಸಿನಿಮಾ ಹಂಗಿದೆ, ಈ ಸಿನಿಮಾ ಹಿಂಗಿದೆ, ಆ ಸಿನಿಮಾ ಆ ಥರ ಇದೆಯಂತೆ, ಈ ಥರ ಇದೆಯಂತ ನಾವು ಮಾತಾಡ್ತೀವಿ, ಅದು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ. ಬಟ್ ಖಂಡಿತ ಭುವನಂ ಗಗನಂ ಸಿನಿಮಾ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ. ಸೊ ಈ ಮಣ್ಣಿನ ಸಿನಿಮಾ ಆಗುತ್ತೆ, ಅಂದರೆ ಪ್ರೀತಿನ ಬೇರೆ ಥರದ್ರಲ್ಲಿ ಹೇಳೋಕೆ ಹೊರಟಿರೋ ಸಿನಿಮಾ ಆಗುತ್ತೆ. ಸೊ ಅದು ಈ ಭುವನಂ ಗಗನಂ ಟೈಟಲ್ ಯಾವ ರೀತಿ ನಮ್ಮ ಗುರುಗಳು ಬರೆದಾಗ ಅದು ಆ ಸಾಂಗ್ ಯಶಸ್ವಿ ಆಯಿತೋ, ಆ ಥರ ಈ ಸಿನಿಮಾ ಕೂಡ ಯಶಸ್ಸು ಸಿಗುತ್ತೆ ನಮ್ಮ ತಂಡಕ್ಕೆ ಅಂತ ಬಲವಾಗಿ ನಂಬಿರೋ ವ್ಯಕ್ತಿ ನಾನು. ಸೊ ಈ ಸಾರಿ ಒಳ್ಳೇದಾಗುತ್ತೆ ಅಂತ ನಾನು ಮುನೇಗೌಡ ಸರಿಗೆ ಒಂದು 100 ಸಾರಿ ಹೇಳಿದ್ದೀನಿ, ಸರ್ ಈ ಸಾರಿ ಸಿನಿಮಾ ಇದು ತುಂಬ ಚೆನ್ನಾಗಾಗುತ್ತೆ, ನನ್ನ ನಂಬಿಕೆ ಒಳಗಡೆ ಹೇಳ್ತಾ ಇದೆ ಸರ್ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಅವ್ರು ಫಸ್ಟ್ ಕಾಪಿ ನೋಡೋವರೆಗೂ ಹ್ಞೂ ಅಂತ ಇದ್ರು, ನೋಡಿದ ಮೇಲೆ ಹೇಳಿದರು ಗಿರೀಶ್ ಚೆನ್ನಾಗಾಗುತ್ತೆ ಅಂತ. ಇಡೀ ನಮ್ಮ ಟೀಮ್ ಕೂಡ ನಾವು ಚೆನ್ನಾಗಾಗುತ್ತೆ ಅನ್ನೋದನ್ನ ನಂಬಿದ್ದೀವಿ ಸರ್. ನಮ್ಮ DOP ಉದಯ್ ಲೀಲಾ ಬಂದಿದ್ದಾರೆ, ಎಡಿಟರ್ ಸುನಿಲ್ ಕಶ್ಯಪ್ ಇದ್ದಾರೆ, ನಮ್ಮ ಅನಿರುದ್ಧ್ ಇಲ್ಲೇ ಇದ್ದಾರೆ, ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಅವರು ಇದ್ದಾರೆ. ಅವರು ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಈ ಜಿದ್ದಿಗೆ ಬಿದ್ದವರು ಇರ್ತಾರಲ್ಲ ಆ ಥರ ಆ್ಯಕ್ಟ್ ಮಾಡಿದ್ದಾರೆ, ನಾನು ಅನ್ನೋದ್ರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಕ್ಯಾರೆಕ್ಟರ್ನ ಪೃಥ್ವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪ್ರಮೋದ್ ಕ್ಯಾರೆಕ್ಟರ್ನ ಪ್ರಮೋದ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಬರೀ ಆ್ಯಕ್ಟಿಂಗಲ್ಲಿ ಅಷ್ಟೇ ಅಲ್ಲ, ಅದನ್ನು ಅದ್ರ ಒಳಗಡೆ ತೊಡಗಿಸ್ಕೊಂಡಿದ್ದಾರೆ, ಅಂದರೆ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿದ್ದಾರೆ. ಹಾಗಾಗಿ ಈ ಸಿನಿಮಾ ಒಂದು ಬೇರೆ ಥರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ, ಬಲವಾದ ನಂಬಿಕೆ. ಇಡೀ ನನ್ನ ಟೀಮು, ನಮ್ಮ ಕೊರಿಯೋಗ್ರಾಫರ್ ನಮ್ಮ ಮಹೇಶ್ ಬಂದಿದ್ದಾರೆ, ಇನ್ನೂ ತುಂಬ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಕೂತಿದ್ದಾರೆ. ಪ್ರತಿಯೊಬ್ಬರು ಕೂಡ ಸುಮಾರು ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಬರೋವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅದನ್ನು ನಾನು ಯಾರ್ದಾರು ಹೆಸರುಗಳು ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ನಮ್ಮ ಪ್ರದೀಪ್ ಮತ್ತು ದೇವರಾಜ್ ಸರ್, ಸೊ ನನ್ನ ಜೊತೆಗೆ ಹಗಲು ರಾತ್ರಿಗಿದ್ದಾರೆ. ಯಾಕೆಂದರೆ ನಾನು ಸಿನಿಮಾಗೆ ಎಲ್ಲಿ ಯಾವುದೇ ಲೊಕೇಶನ್ನಲ್ಲಿ ಇರ್ಬೋದು, ಪ್ರತಿ ಹಂತದಲ್ಲೂ ಕೂಡ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್ ಈ ಸಿನಿಮಾ ಒಂದು ಇವತ್ತು ಬರ್ಕೊಂಡು ನಾಳೆ ಮುಗಿಸೋಂಥ ಸಿನಿಮಾ ಆಗಿರಲಿಲ್ಲ, ಅಥವಾ ಇವತ್ತು ನಾನು ಸ್ಟಾರ್ಟ್ ಮಾಡಿ ನಾಳೆ ಮುಗಿಸೋಂಥ ಸಿನಿಮಾ ಆಗಿರಲಿಲ್ಲ. ಒಂದು ಲಾಂಗ್ ಜರ್ನಿ. ಯಾಕೆ ಅಷ್ಟು ಟೈಮ್ ಕೆಲವ್ರು ಕೇಳ್ತಾರೆ, ಯಾಕೆ ತುಂಬ ಟೈಮ್ ಆಯ್ತಲ್ವಾ, ಸೊ ಬೇಗ ಮುಗಿಸ್ಬೇಕಾಗಿತ್ತು, ಅಥವಾ ಇನ್ನೊಂದು ಸ್ವಲ್ಪ ಬೇಗ ಬರ್ಬೋದಾಗಿತ್ತು ಅಂತ ಕೇಳ್ತಾರೆ. ಬರುವಂಥ ಸಾಧ್ಯತೆಗಳು ಇತ್ತು, ಬಟ್ ಆದರೂ ಆ ಸಿನಿಮಾಗೆ ಅದೊಂದು ಟೈಮ್ ಬೇಕಾಗಿತ್ತು ಅನಿಸುತ್ತೆ, ತಗೊಂಡಿದೆ. ಬಟ್ ಈ ಸಿನಿಮಾನ ನೀವು ಆನ್ ಸ್ಕ್ರೀನ್ ನೋಡಿದಾಗ ಓಕೆ ಭುವನಂ ಗಗನಂ ಸಿನಿಮಾ ಯಾಕೆ ಇಷ್ಟು ಟೈಮ್ ತೊಗೊಂಡು ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಿನಿಮಾ ನೋಡುವಂಥ ಕನ್ನಡದ ಪ್ರೇಕ್ಷಕ ಥಿಯೇಟ್ರ್ ಒಳಗಡೆ ಬಂದರೆ ಅವರು ಭಾವುಕರಾಗಿ ಹೊರಗಡೆ ಬರದೇ ಇದ್ದರೆ, ಬೇಕಾದ್ರೆ ನಾನು ಥಿಯೇಟ್ರ್ ಎದುರು ನಿಂತಿರ್ತೀನಿ, ನನ್ನ ಕೇಳ್ಬೋದು ಅವರು, ಯಾಕೆ ನೀವು ಹಂಗೆ ಹೇಳಿದ್ರಿ ಪ್ರೆಸ್ ಮೀಟಲ್ಲಿ ಇಲ್ಲಿ ಯಾರಿಗೂ ಭಾವುಕರಾಗಿ ಬರ್ತಾ ಇಲ್ಲ ಅಂತ ಹೇಳಿಬಿಟ್ಟು. ತುಂಬ ಒಂದು ಕನ್ನಡಕ್ಕೆ ಬೇರೆ ಥರದ ಸಿನಿಮಾ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದೊಂದೇ, ಜನನ ಥಿಯೇಟ್ರ್ ಒಳಗಡೆ ಕರೆಸೋದು ಇವತ್ತಿನ ಕನ್ನಡ ಚಿತ್ರರಂಗಕ್ಕೆ ಇರುವಂಥ ಸವಾಲು. ಸೊ ಥಿಯೇಟ್ರ್ ಒಳಗಡೆ ಜನ ಬಂದರೆ 100% ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇದೇ ಫೆಬ್ರವರಿ 14ಕ್ಕೆ
ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಈ ಭುವನಂ ಗಗನಂ ಸಿನಿಮಾನ ನೀವು ನೋಡಿ ಹರಿಸಿ, ಒಂದು 4 ಜನರಿಗೆ ನಿಮ್ಗೆ ಇಷ್ಟ ಆಯ್ತಾ ಹೋಗಿ 4 ಜನರಿಗೆ ಹೇಳಿ. ಸೊ ಇನ್ನು ಮುಂದಿಂದ ಮಾತಾಡೋಕ್ಕೆ ನಮ್ಮ ಇಡೀ ತಂಡ ಇದೆ, ನಮ್ಮ ನಿರ್ಮಾಪಕರಿದ್ದಾರೆ, ಹೀರೋಗಳಿದ್ದಾರೆ. ಅವ್ರು ಕಂಟಿನ್ಯೂ ಎಲ್ಲನೂ ಮುಗಿಸ್ತಾರೆ. ಅಕಸ್ಮಾತ್ ನಾನು ಯಾರಾದ್ರೂ ಹೆಸರನ್ನ ಬಿಟ್ಟಿದ್ರೆ ಅದನ್ನು ಅವರು ಸೇರಿಸ್ಕೊಂಡು ಹೇಳ್ತಾರೆ ಅಂತ. ಇನ್ನೂ 2 ಸಾಂಗ್ ಇದೆ. ಒಂದು ನಾಗೇಂದ್ರ ಪ್ರಸಾದ್ ಸರ್ ಗುರುಗಳು ಬರೆದಿದ್ದಾರೆ, ಒಂದು ಅದು ಯೂತ್ಫುಲ್ ಸಾಂಗ್, ಕಾಲೇಜ್ ಸಾಂಗು ಅದಕ್ಕೆ ಅದು. ಸೊ ಅದಾದಮೇಲೆ ಇನ್ನೊಂದು MJ ಸಾಂಗ್ ಅಂತ ಮಾಡಿದ್ದೀವಿ. ಆ ಸಾಂಗ್ಗಳು ಆ ಸಾಂಗ್ಗಳು ನಿಯರೆಸ್ಟ್ ಬಂದಾಗ ರಿಲೀಸ್ ಮಾಡ್ತೀವಿ. ನಾನು ಆಫ್ಟರ್ ಅಂದರೆ ನಾನು ಒಂದು ಮೂವಿನ ಇದು ರಾಜರು ಅನ್ನೋ ಸಿನಿಮಾ ಮಾಡಾದ್ಮೇಲೆ ಸೊ ನಾನು ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಿನಿಮಾನ ಮಾಡಬೇಕು ಅಂತ ಅನಿಸಿತ್ತು. ಓಕೆ, ಡಿಫ್ರೆಂಟ್ ಅಂದರೆ ಏನು, ನನ್ನ ಸ್ಟ್ರೆಂತ್ ಏನು, ನಾನು ಲವ್ ಜಾನರ್ನ ತುಂಬ ಚೆನ್ನಾಗಿ ಹೇಳ್ಬೋದು ಅಂತ ಹೇಳ್ಬಿಟ್ಟು ಸರಿ ಆ ಜಾನರಲ್ಲಿ ಸೊ ಈ ಥರದ್ದೊಂದು ಕಥೆನ ಹಿಡ್ಕೊಂಡು ಹೊರಟ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಕಥೆನೇ ಆ್ಯಕ್ಚುಲ್ ನಾನು ಆರ್ಟಿಸ್ಟ್ಗಳ ಮೇಲೆ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ಗಳ ಮೇಲೆ ಯಾವುದೇ ಥರದ್ದು ಇದನ್ನು ಸ್ಟೋರಿ ಮಾಡಿದ್ದಲ್ಲ. ಫಸ್ಟ್ ಆ ಕಥೆನೇ ಓಕೆ ನನಗೊಂದು ಸ್ಪಾರ್ಕ್ ಆಗಿತ್ತು. ಓಕೆ, ಈ ಥರದ್ದೊಂದು ಕಥೆನ ತಗೊಂಡು ಸೊ ಈ ಥರ ಎಂಡ್ ಮಾಡಿದರೆ ಇದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಸೊ ಅನ್ನೋದು ನನ್ನ ಥಾಟ್ ಆಗಿತ್ತು. ಸೊ ಅದಾದಮೇಲೆ ಅದಕ್ಕೆ ಕಂಪ್ಲೀಟ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿಕೊಂಡು ಡೈಲಾಗ್ ಬರ್ಕೊಂಡಾದ್ಮೇಲೆ ಸೊ ಅದಾದಮೇಲೆ ನಮ್ಮ ಪ್ರಮೋದ್ ಮತ್ತು ಪೃಥ್ವಿ ಸಿಕ್ಕರು. ಪೃಥ್ವಿ ಸ್ವಲ್ಪ ಮೈಂಡಲ್ಲಿ ಇದ್ದರು, ಯಾಕೆಂದರೆ ನನ್ನ ಹಿಂದಿನ ಸಿನಿಮಾದಲ್ಲೂ ಕೂಡ ಅವ್ರು ನನ್ನ ಜೊತೆಗೆ ಜರ್ನಿ ಮಾಡಿದರು. ನನಗೆ ಪೃಥ್ವಿ ಸ್ವಲ್ಪ ಸ್ನೇಹಿತರು. ಸೊ ಸ್ನೇಹಿತ ಆಗಿದ್ದರಿಂದ ಅದು ನನಗೆ ತೊಂದರೆ ಇರಲಿಲ್ಲ. ಪ್ರಮೋದ್ ಆವಾಗ ತಾನೇ ಒಂದು ಸಿನಿಮಾ ರಿಲೀಸ್ ಆಗಿಬಿಟ್ಟು ಸೊ ಒಂದು ಒಳ್ಳೆ ಪೀಕಲ್ಲಿದ್ದರು. ಸರಿ, ಆವಾಗ ಆ ಕ್ಯಾರೆಕ್ಟರ್ಗೆ ಅವರು ಸೂಟ್ ಅಂತ ಇದನ್ನು ಮಾಡಿ ತೊಗೊಂಡು ಬಂದ್ವಿ. ಬಟ್ ಈ ಸಿನಿಮಾದ ಕತೆ ವಿಶೇಷತೆ ಏನು ಅಂತ ಹೇಳಿದರೆ, ನಾನು ಬರ್ಕೊಳ್ಳುವಾಗಲೇ ಓಕೆ ಇದೊಂದು ಸಿನಿಮಾನ ಈ ಥರ ಜರ್ನಿ ಮಾಡ್ಬೋದು, ಜರ್ನಿಯಲ್ಲೂ ಕೂಡ ಒಂದು ಇದನ್ನು ಹೇಳ್ಬೋದು, ಅಂದರೆ ಆಡಿಯನ್ಸ್ನ ಎಂಜಾಯ್ ಮಾಡ್ಬೋದು, ಆಡಿಯನ್ಸ್ಗೆ ನಾವು ಒಂದು ಎಂಟರ್ಟೈನ್ಮೆಂಟನ್ನು ಕೊಡ್ಬೋದು. ಅದಾದಮೇಲೆ ಸೊ ಕಂಪ್ಲೀಟ್ಲಿ ಈ ಥರದ್ದು ಒಂದು ಎಂಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ಲಿ ಅದನ್ನ ಸಿನಿಮಾದಲ್ಲೇ ಬರ್ಕೊಂಡಿರುವಾಗ ಅದು ನನಗೆ ಸ್ವಲ್ಪ ಈಸಿ ಆಯಿತು ಮತ್ತು ಅದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಹೌದು, ಅಂದರೆ ರಿಯಲ್ ಲೈಫ್ ಇನ್ಸಿಡೆಂಟ್ ಅಂತ ಅಲ್ಲ, ಪೃಥ್ವಿ ಕ್ಯಾರೆಕ್ಟ್ರು ಆಲ್ಮೋಸ್ಟ್ ಆಗಿ ಕಾಣ್ತಾರೆ. ಅಂದರೆ ಅದು ನಮ್ಮ ಊರುಗಳಲ್ಲೆಲ್ಲ ಒಂದು ಹುಡುಗ ಆ ಥರ ಎಲ್ಲ ಓಡಾಡ್ಕೊಂಡಿದ್ದಾರೆ, ಆ ಥರದ್ದು ಕ್ಯಾರೆಕ್ಟರ್ ಇರುತ್ತೆ. ಸೊ ಪ್ರಮೋದ್ ಕ್ಯಾರೆಕ್ಟ್ರು ನಾನು ನೋಡಿರೋದು ಮತ್ತು ನನ್ನ ಲೈಫಲ್ಲಿ ನೋಡಿರೋಂಥ ಕ್ಯಾರೆಕ್ಟರ್ಗಳು ಅಥವಾ ನಾವೇ ಅದನ್ನು ಅನುಭವಿಸಿರೋಂಥ ಕ್ಯಾರೆಕ್ಟರ್ಗಳು. ಅಂದರೆ ಸೊ ಕಂಪ್ಲೀಟ್ಲಿ 2 ಆಪೋಸಿಟ್ ಕ್ಯಾರೆಕ್ಟರ್ಗಳು, ಒಂದು ಉತ್ತರ ಒಂದು ದಕ್ಷಿಣ, ಒಂದಕ್ಕೊಂದು ಏನು ಸಂಬಂಧ ಇಲ್ಲದೇ ಇರುವಂಥ 2 ಕ್ಯಾರೆಕ್ಟರ್ಗಳು ಟ್ರಾವೆಲ್ ಮಾಡಿದಾಗ ಏನೇನಾಗುತ್ತೆ, ಈ ಕ್ಯಾರೆಕ್ಟರ್ ಕತೆ ಏನು, ಆ ಕ್ಯಾರೆಕ್ಟರ್ ಕತೆ ಏನು, ಯಾಕೆ ಜರ್ನಿ ಮಾಡ್ತಿದ್ದಾರೆ, ಸೊ ಎಲ್ಲಿಗೆ ಹೋಗ್ತಿದ್ದಾರೆ, ಡೆಸ್ಟಿನೇಷನ್ ಏನು, ಸೊ ಫೈನಲ್ ಏನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ಲಿ ಬರ್ಕೊಂಡಿರುವಾಗ ಬಹುಶಃ ಭುವನಂ ಗಗನಂ ಪಾರ್ಟ್ 2 ಮಾಡ್ಬೋದಾಗಿತ್ತು. ಅಷ್ಟು ಬರ್ಕೊಂಡು ಸೊ ಕಂಪ್ಲೀಟ್ ಅದನ್ನು ಒಂದು ಸಿನಿಮಾಗೆ ಒಂದು 2.5 ಗಂಟೆ ಒಳ್ಳೆ ವಿಷಯದಲ್ಲಿ ಕಟ್ಕೊಟ್ಟಿದ್ದೀವಿ ಅಂತ. ನಮ್ಮ ಸಿನಿಮಾ ಸಾಂಗ್ ರಿಲೀಸ್ ಮಾಡೋದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ದಾರೆ. ಅವರು ನಾನು ಧನ್ಯವಾದಗಳು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾನು ತುಂಬ ಸಾಂಗ್ಸ್ ಕೇಳ್ತೀನಿ, ಯಾವ ಸಾಂಗ್ ಚೆನ್ನಾಗಿದೆಯೋ ನಾನು ನೈಟ್ ಮಲಗಬೇಕಾದ್ರೂ ಕೂಡ ಆನ್ ಮಾಡಿಬಿಟ್ಟು ಮಲ್ಕೊತೀನಿ. ಹಂಗಾಗಿ ಸಾಂಗ್ಸ್ ಅಂದರೆ ತುಂಬ ಇಷ್ಟ ನನಗೆ. ನಮ್ಮ ಸಿನಿಮಾದಲ್ಲಿ ನೀವು ಬರೆದಿರೋದಕ್ಕೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಹಾಗೆ ಸಿನಿಮಾ ನಮ್ಮ ಬ್ಯಾನರಲ್ಲಿ ಇದು ಫಸ್ಟ್ನೇ ಸಿನಿಮಾ. ಗಿರೀಶ್ ಅವರು ಬಂದು ನಾವು ಸಿನಿಮಾ ಮಾಡಬೇಕು ಅಂತೇಳಿ ಹೇಳಿದಾಗ ಆ ಕತೆ ಕೇಳಿದೆ. ನನಗೇನು ಸಿನಿಮಾ ಕಡೆ ಏನು ಒಲವು ಇರಲಿಲ್ಲ. ಯಾವಾಗ ಕತೆ ಕೇಳಿದ್ನೋ ಇಲ್ಲ ಚೆನ್ನಾಗಿದೆ ಮಾಡೋಣ ಅಂತೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಕಾಪಿ ನೋಡಿದಾಗ ನಾವು ನನಗೆ ಎಲ್ಲೋ ಈ ಸಿನಿಮಾ ನಾನು ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಜನತೆಗೆ ಕೇಳ್ಕೊತೀನಿ. ಹಾಗೆ ಈ 1ನೇ ತಾರೀಕು ನಮ್ಮ ಪೃಥ್ವಿ ಅಂಬಾರ್ ಹೇಳ್ದಂಗೆ 1ನೇ ತಾರೀಕು ಮತ್ತು 2ನೇ ತಾರೀಕು ದುಬಾಯಿ ಮತ್ತು ಅಬುದಾಬಿಯಲ್ಲಿ ಆಲ್ರೆಡಿ 2 ದಿವಸಕ್ಕೆ ಸೋಲ್ಡ್ ಔಟ್ ಆಗಿದೆ. ಅಲ್ಲಿ ನಮ್ಮ ಸಂದಿಲ್ ಅವರು ಅಲ್ಲಿನ ಇದನ್ನು ತೊಗೊಂಡಿದ್ದಾರೆ. ಮತ್ತು ನಮ್ಮ ಕರ್ನಾಟಕ ಚಂದನ್ ಸುರೇಶ್ ಒಳ್ಳೆ ಅಮೌಂಟ್ಗೆ ನಮಗೆ ತೊಗೊಂಡಿದ್ದಾರೆ. ಇನ್ನೇನು ಹೇಳೋಣ, ತುಂಬ ಚೆನ್ನಾಗಿದೆ ಈ ಸಿನಿಮಾ. ಇಡೀ ಕನ್ನಡ ಚಿತ್ರರಂಗದಲ್ಲಿ SSP ಕಂಡಂಥ ಸಿನಿಮಾಗಳಲ್ಲಿ ಆ ಸಾಲಿಗೆ ಇದು ಸೇರುತ್ತೆ ಅಂತೇಳಿ ನನ್ನ ಅನಿಸಿಕೆ. ಆಮೇಲೆ ಯಾರೇ ಆಗಲಿ ಬಂದು ನೋಡಿದವರು ಆ ಥಿಯೇಟ್ರಲ್ಲಿ 10% ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿದರೆ ನಾನು ಆನೆಸ್ಟಿಯಾಗಿ ಹೇಳ್ತೀನಿ, ಯಾರು ಚೆನ್ನಾಗಿಲ್ಲ, ಏನಕ್ಕೆ ಚೆನ್ನಾಗಿಲ್ಲ ಅಂತೇಳಿದರೆ ಅವ್ರ ಟಿಕೆಟ್ ದುಡ್ಡು ನಾನು ವಾಪಸ್ ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ನಿಮ್ಮ ಮೂಲಕ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಸ್ಕಾರ. ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ. ಆಮೇಲೆ
ನಮ್ಮ ಪೃಥ್ವಿ ಅಂಬರ್ ಆಗಲಿ ಪ್ರಮೋದ್ ಆಗಲಿ ತುಂಬ ಚೆನ್ನಾಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಡೈರೆಕ್ಟ್ರ್ ಬಂದು ಹೇಳ್ಬೇಕಾದ್ರೆ ಇವ್ರದ್ದು ರತ್ನನ್ ಪ್ರಪಂಚ ಸಿನಿಮಾ ನೋಡಿ ನಾನು ಇವರೇ ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಮತ್ತು ದಿಯಾ ಫಿಲಮ್ ಅವ್ರದ್ದು ಮೊದಲೇ ನೋಡಿದ್ದೆ ನಾನು. ಹಂಗಾಗಿ ಅವರು ತುಂಬ ಈ ಸಿನಿಮಾದಲ್ಲಿ ಶ್ರಮ ಪಟ್ಟಿದ್ದಾರೆ. ಅವರು ಈ ಸಿನಿಮಾ ಮೂಲಕ ಇನ್ನೂ ಒಂದೆಲ್ಲೋ ಎತ್ತರಕ್ಕೆ ಹೋಗ್ಬೇಕು ಅಂತೇಳಿ ನಾನು ಬಯಸ್ತೀನಿ. ಸಿನಿಮಾ ಏನು ಡಿಲೇ ಇಲ್ಲ. ನಂದು ಮಧ್ಯದಲ್ಲಿ ನನಗೆ ಎಲೆಕ್ಷನ್ ಒಂದು 6 ಮಂತ್ ಎಲೆಕ್ಷನ್ ಬಂತು. ನಾನು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಎಲೆಕ್ಷನ್ಗೆ ಏನು ಐಡಿಯಾ ಇರಲಿಲ್ಲ ನನಗೆ. ಎಲೆಕ್ಷನ್ ಬಂದಾಗ ಒಂದು 6 ಮಂತ್ ಗ್ಯಾಪ್ ಕೊಟ್ವಿ. ಆಮೇಲೆ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ. ಏನಕ್ಕೆ ಅಂದರೆ ಬೆಂಗಳೂರು, ಮೈಸೂರು, ಕಳಸ, ಹಾವೇರಿ, ಕನ್ಯಾಕುಮಾರಿ, ಆಮೇಲೆ ಯಾವುದದು ಕೇರಳ, ಮುನ್ನಾರು, ಎಲ್ಲ ಕಡೆಯೂ ಶೂಟಿಂಗ್ ಮತ್ತು ಡೇಟ್ಸು ಈಗ ಎಲ್ಲರೂ ಒಂದು ಕಡೆ ಕೂಡ ಹಾಕ್ಬೇಕಲ್ವ, ಆ ಡೇಟ್ಸು ಮತ್ತು ಅದೆಲ್ಲ ಮಾಡ್ಕೊಂಡು ಮಾಡಿದ್ದಾರೆ. ಆಮೇಲೆ ರೆಕಾರ್ಡಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ವಿಜಯ್ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು, ಸಂಗೀತ ನಿರ್ದೇಶಕ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು ರೆಕಾರ್ಡಿಂಗಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಚೆನ್ನಾಗಿ ಬರೋವಾಗ ಅವ್ರಿಗೆ ನಾವು ಏನು ಇದು ಮಾಡೋಕ್ಕೆ ಹೋಗ್ಬಾರ್ದು, ಆಯಿತು ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಅದರಲ್ಲಿ ಒಂದು ಸ್ವಲ್ಪ ಲೇಟಾಗಿದೆ, ಅದು ಬಿಟ್ಟು ಬೇರೆ ಏನೇನೂ ಇಲ್ಲ. ಅನುಭವ ಸುಮಾರಿದೆ ಸರ್. ಅನುಭವ ಸುಮಾರಿದೆ. ಕಲಿಯೋದು ಇದ್ದೇ ಇರುತ್ತೆ. ಈಗ ನಾನು ಸೆಕೆಂಡ್ ಸಿನಿಮಾ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇದರಲ್ಲಿ ಒಂದು ಸ್ವಲ್ಪ ಕಲ್ತಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಕಲ್ತೀನಿ. 3ನೇ ಸಿನಿಮಾ ಆದಾಗ ಇನ್ನೊಂದು ಸ್ವಲ್ಪ ಕಲಿತೀನಿ. ಕಲಿತಾನೇ ಇರಬೇಕು. ನೋಡೋಣ. ನಮ್ಮದೇನು ಅಂದರೆ ಒಂದು ಯಾವುದೇ ಕೆಲಸ ಮಾಡಬೇಕಾದ್ರೂ ಪರ್ಫೆಕ್ಟಾಗಿ ಕೆಲಸ ಮಾಡಬೇಕು. ಅದು ಪ್ರತಿಫಲ ಆಮೇಲೆ ಮಾಡೋ ಕೆಲಸನ ಪರ್ಫೆಕ್ಟಾಗಿ ಮಾಡಬೇಕು. ಆ ಕೆಲಸನ ಇದರಲ್ಲಿ ಮಾಡಿದ್ದೀನಿ, ಗೊತ್ತಾಗುತ್ತೆ ಯಾವ ರೀತಿ ಅಂತ. ಓಕೆ, ಥ್ಯಾಂಕ್ ಯು.